ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾನು BDA ಮೇಳ ಅಂತ ಹೇಳಿ ನಾಳೆ ಮಾಡ್ತಾ ಇದ್ದಾರೆ. ಸೊ ನಾನು ವಿಡಿಯೋ ಮಾಡ್ತಾ ಇರೋದು 20th ಜೂನಲ್ಲಿ, ಅಂದರೆ ಫ್ರೈಡೇ. BDA ಮೇಳ ಇರೋದು ಶನಿವಾರ. ಅದು ಯಾವಾಗ ಅಂತಂದರೆ ನಾನು ನಿಮಗೆ ಕ್ಲಿಯರ್ ಹೇಳ್ಬಿಡ್ತೀನಿ ನೋಡಿ. 21ನೇ ತಾರೀಕು ಶನಿವಾರ. ಅದು ಬಂದ್ಬಿಟ್ಟು ಕಣಿಮಿಣಿಕೆ ವಸತಿ ಸಮುಚ್ಚಯದ ಬಳಿ. ಸೊ ತುಂಬ ಕಷ್ಟ ಈ ವಿಡಿಯೋ. ನೀವೇನಾದರೂ ಲೇಟಾಗಿ ನೋಡಿದ್ರೆ ಐ ಆಮ್ ರಿಯಲಿ ಸಾರಿ. ಯಾಕಂದರೆ ಅವರು ಅಡ್ವರ್ಟೈಸ್ಮೆಂಟ್ ಹಾಕೋದು 2 ದಿವಸ ಮೊದಲೇ ಹಾಕ್ತಾರೆ. ನನಗೆ ಸಿಗೋ ಸ್ವಲ್ಪ ಲೇಟ್ ಆಯಿತು. ಬಟ್ ಇನ್ ಕೇಸ್ ನೀವು ಮಿಸ್ ಮಾಡ್ಕೊಂಡ್ರೆ ಈ ಸಲ, ಮುಂದಿನ ಸಲ ಇದನ್ನು ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತೀನಿ. ಮಿಸ್ ಮಾಡಿದ್ರು ಕೂಡ BDA ವೆಬ್ಸೈಟಲ್ಲಿ ಡೈರೆಕ್ಟ್ ಆಗಿ ನೀವು ಈ ಫ್ಲಾಟ್ಗಳನ್ನ ಕೂಡ ಬುಕಿಂಗ್ ಮಾಡ್ಬೋದು. ಯಾವ ಥರ ಅಂದರೆ ಝೊಮ್ಯಾಟೋಲ್ಲಿ ಹೆಂಗೆ ಬಿರಿಯಾನಿ ಬುಕ್ ಮಾಡ್ತಾರಲ್ಲ ಅದೇ ಥರ. ಸೊ ಅದನ್ನು ನಾನು ನೀಟಾಗಿ ಹೇಳ್ಕೊಡ್ತೀನಿ. ಬಟ್ ಅದಕ್ಕಿಂತ ಮೊದಲು ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರ್ನಾಟಕದಲ್ಲಿ ಬರುವಂತಹ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಲಿ, ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆಗಲಿ, KHP ಆಗಲಿ, ಹೊಸ ಲೇಔಟ್ಗಳು, ಹೊಸ ಆಪ್ಷನ್ಗಳು ಬಂದಾಗ ನಾನು ಡೀಟೇಲ್ಸ್ನ ಫ್ರೀಯಾಗಿ ಕೊಡ್ತಾ ಇರ್ತೀನಿ. ನೀವೇನಾದ್ರೂ ಇದೇ ಥರ ಮಾಹಿತಿಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಇದೆ, ನನ್ನ Instagram ID ಇದೆ, ನಮ್ಮದು ಬ್ಯಾಕಪ್ ಚಾನಲ್ ಇದೆ. ಇದನ್ನೆಲ್ಲ ಫಾಲೋ ಮಾಡಿದರೆ ನಿಮಗೆ 2 ಫ್ರೀ ಕನ್ಸಲ್ಟೇಷನ್ ಕೊಡ್ತೀನಿ. ನಿಮ್ಗೇನಾದರೂ ವಿಡಿಯೋ ನೋಡಿದ್ಮೇಲೆ ಡೌಟ್ ಇದ್ದರೆ ನನಗೆ ಮೆಸೇಜ್ ಮಾಡಿ, ನಾನು ಕೂಡ ಫ್ರೀಯಾಗಿ ಇನ್ಫಾರ್ಮೇಷನ್ನ ತಿಳ್ಕೊಬೋದು. ತಡ ಮಾಡೋದು ಬೇಡ. ಸೊ ಈ ಅಡ್ವರ್ಟೈಸ್ಮೆಂಟ್ ಏನಿದೆ ಅಂತ ಫಸ್ಟ್ ನೋಡ್ಬಿಡ್ತೀನಿ. ಸೊ ಇಲ್ಲಿ ಇಮೇಜು ಕಳಿಸಿರೋದು ನನಗೆ ಬಂದಿರೋದು ಸ್ವಲ್ಪ ಬ್ಲರ್ ಆಗಿದೆ, ನನಗೆ ನಿಮಗೆ ಕಾಣಲ್ಲ ಅನ್ಕೊಂತೀನಿ. ಬಟ್ ಇದು ವೆರಿ ಸಿಂಪಲ್. BDA ಫ್ಲಾಟ್ ಮೇಳ ಅಂತೇಳಿ. ಫ್ಲಾಟ್ ಮೇಳ ಅಂದರೆ BDAದವರು ಈಗ ಆಲ್ರೆಡಿ ಬಿಲ್ಡ್ ಮಾಡಿರೋದು. ಫಾರ್ ಎಕ್ಸಾಂಪಲ್ ಕಣಿಮಿಣಿಕೆಯಲ್ಲಿ ಫೇಸ್ 2, ಫೇಸ್ 3, ಫೇಸ್ 4 ಅಂತಿದೆ. ಕೊಮ್ಮಘಟ್ಟ ಬಂದ್ಬಿಟ್ಟು ಕೆಂಪೇಗೌಡ ಲೇಔಟ್ ಮಧ್ಯದಲ್ಲಿ ಬರುತ್ತೆ. ಅದು ನಾನು ನಿಮಗೆ ಗೂಗಲ್ ತೋರಿಸ್ತೀನಿ. ಹುಣ್ಣಿಗೆರೆ ವಿಲ್ಲಾ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹುಣ್ಣಿಗೆರೆ ವಿಲ್ಲಾದಲ್ಲೂ ಕೂಡ ವಿಲ್ಲಾಗಳು ಸೇಲ್ಗಿದೆ. ಸೊ ಈ ತರ ಟೋಟಲ್ 10 ಲೊಕೇಶನ್ ಅಲ್ಲಿ ಕಣಿಮಣಿಕೆ 2ನೇ ಹಂತ, 3ನೇ ಹಂತ, 5ನೇ ಹಂತ ಎಲ್ಲ ಲೊಕೇಶನ್ ತೋರಿಸ್ಕೊಡ್ತೀನಿ. ಕೊಮ್ಮಘಟ್ಟ ಬಂದ್ಬಿಟ್ಟು ಅಂದ್ರೆ ಫೇಸ್ 1, ಫೇಸ್ 2, ಫೇಸ್ 3 ಇದು ಬಂದ್ಬಿಟ್ಟು ನಾಡಪ್ರಭು ಕೆಂಪೇಗೌಡ ಲೇಔಟ್ದಲ್ಲಿದೆ. ಆಲೂರು ಅಲ್ಲೂ ಕೂಡ ಇದೆ. ಆಲೂರು ಹಂತದಲ್ಲಿ 1 BHK ಇದೆ. ಇವೆಲ್ಲ ಫ್ಲಾಟ್ ಆಗಿರುತ್ತೆ, ಸೈಟ್ ಆಗಿರಲ್ಲ. ಹುಣ್ಣಿಗೆರೆಯಲ್ಲಿ 3 BHK, 4 BHK. ಪ್ರೈಸ್ ಇಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ. ಇಲ್ಲಿ ನೀವು ನೋಡ್ಬೇಕಾಗಿರೋದು ಒಂದೇ, ಈ ದಿನಾಂಕ 21/6 ಅಂದ್ರೆ ಶನಿವಾರ ಜೂನ್ ಬೆಳಗ್ಗೆ 9 ರಿಂದ 5 ಗಂಟೆವರೆಗೂ ಅಲ್ಲಿ BDA ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ, BDA ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ, ಮೋಸ್ಟ್ಲಿ ಅಸಿಸ್ಟೆಂಟ್ ಕಮಿಷನರು, ಅಸಿಸ್ಟೆಂಟ್ ಇಂಜಿನಿಯರ್ಸ್ ಎಲ್ಲ ಇರ್ತಾರೆ. ನೀವೆಲ್ಲ ಹೋಗ್ಬಿಟ್ಟು ಏನಾದರೂ ಇದ್ರೆ ನೋಡ್ಕೋಬಹುದು. ಬಟ್ ಇಲ್ಲಿ ಹೋಗೋಕ್ಕಿಂತ ಮೊದಲು ಕೆಲವೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇರುತ್ತೆ. ಅವನ್ನ ನೀವು ರಿಮೆಂಬರ್ ಮಾಡಿಕೊಂಡು ನೀವು ರಿಯಲಿ ಅಲ್ಲಿ ನೋಡ್ತಾ ಇದ್ದೀರಾ ಇಲ್ಲ ಅಂತೇಳಿ. ಇಲ್ಲಾಂದ್ರೆ ಯಾರಾದರೂ BDA ಬಜೆಟ್ ಅಲ್ಲಿ ನೋಡ್ತಾ ಇದ್ರೆ ಬೆಂಗಳೂರಲ್ಲಿ ವಿತೌಟ್ ಎನಿ ಪ್ರಾಬ್ಲಮ್, ಅಂದ್ರೆ ಇದು ಆನ್ ಸ್ಪಾಟ್ ಬುಕಿಂಗ್ ಇರುತ್ತೆ. 5% ಎಲ್ಲ ಕೊಟ್ಬಿಟ್ರೆ ವಿತ್ ಇನ್ ಆನ್ ಸ್ಪಾಟ್ ಅಲ್ಲೇ ನಿಮ್ಗೆ ಇದನ್ನು ಕೊಟ್ಬಿಡ್ತಾರೆ. ಓಕೆ, ಸೊ ಇಲ್ಲಿ ಡೀಟೇಲ್ ಇದೆ. ಐ ಥಿಂಕ್ ನಿಮ್ಗೆ ಇದರಲ್ಲಿ ಸ್ವಲ್ಪ ಕ್ಲಾರಿಟಿ ಇದೆ ಅಂತ ಅನ್ಕೊಂತೀನಿ. ಸೊ ಪ್ರತಿ ಫ್ಲಾಟ್ ಬೇಸಿಕ್ ಪ್ರೈಸ್ ಸ್ಟಾರ್ಟ್ ಆಗೋದು 25 ಲಕ್ಷದಿಂದ. ಓಕೆ, ಸೊ ಇಲ್ಲಿ ಸ್ವಲ್ಪ ಪ್ರೈಸ್ ಅನ್ನ ಝೂಮ್ ಮಾಡ್ತೀನಿ. ನಾನು ಪ್ರತಿಯೊಂದನ್ನು ಓದ್ತಾ ಹೋಗ್ತೀನಿ. ಕಣಿಮಿಣಿಕೆಯಲ್ಲಿ ಫೇಸ್ 2 ಅಲ್ಲಿ 2 BHK ಇದೆ, ಫೇಸ್ 3 ಅಲ್ಲಿ 2 BHK ಇದೆ, ಕಣಿಮಿಣಿಕೆ ಫೇಸ್ 5 ಅಲ್ಲಿ 3 BHK ಅಂತ ಒಂದು ಸ್ವಲ್ಪ ಪ್ರೀಮಿಯಂ ಆಗಿ ಮಾಡಿದ್ದಾರೆ. ಸೊ ಫೇಸ್ 2 ಬಂದ್ಬಿಟ್ಟು 25 ಲಕ್ಷ, ಫೇಸ್ 3 ಅಲ್ಲಿ 2 BHK 30 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ, ಫೇಸ್ 5 ಅಲ್ಲಿ 3 BHK 64 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಕೊಮ್ಮಘಟ್ಟದಲ್ಲಿ ನಾಡಪ್ರಭು ಕೆಂಪೇಗೌಡ ಲೇಔಟ್ ಫೇಸ್ 1 ಅಲ್ಲಿ, ಯಾಕಂದ್ರೆ ನಾಡಪ್ರಭು ಕೆಂಪೇಗೌಡ ಲೇಔಟ್ ಮಧ್ಯದಲ್ಲೇ ಬರುತ್ತೆ, ಇದು ಕೂಡ ಫ್ಲಾಟ್, ನಾಟ್ ಅ ಸೈಟ್. 3 BHK ಬಂದು 65,000, ಫೇಸ್ 2 ಅಲ್ಲಿ 2 BHK ಬಂದು 65 ಲಕ್ಷ. ಕೊಮ್ಮಘಟ್ಟ ಫೇಸ್ 3 ಅಲ್ಲಿ 2 BHK ಬಂದ್ಬಿಟ್ಟು 48 ಲಕ್ಷ ಚೇಂಜ್ ಆಗಿರುತ್ತೆ. ಅದೇ ಆಲೂರು ಫೇಸ್ 1 ಅಲ್ಲಿ 1 BHK ಫ್ಲಾಟ್ಸ್ ಇದೆ. ಇದು ತುಂಬಾ ಹಳೇದಿದು, 11 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ 1 BHK. ಬುಕಿಂಗ್ ಹೆಂಗ್ ಮಾಡಬೇಕು ಅಂತ ಫುಲ್ ತೋರಿಸ್ಕೊಡ್ತೀನಿ ಎಂಡ್ ಟು ಎಂಡ್. ಹುಣ್ಣಿಗೆರೆಯಲ್ಲಿ 3 BHK 1.15 CR. ಹುಣ್ಣಿಗೆರೆಯಲ್ಲಿ 3 BHK ಸ್ಕ್ವೇರ್ ಫೀಟ್ ಅಲ್ಲಿ ಕಮ್ಮಿ ಇರುತ್ತೆ, 90 lakhs. ಹುಣ್ಣಿಗೆರೆಯಲ್ಲಿ 4 BHK ಕೂಡ ಇದೆ, 1.26 CR. ಅಂದ್ರೆ 25 ಲಕ್ಷದಿಂದ ಸ್ಟಾರ್ಟ್ ಆಗಿ 1,26 ಲಕ್ಷದವರೆಗೂ ಬೇಸಿಕ್ ಪ್ರೈಸ್ ಅಲ್ಲಿ ಫ್ಲಾಟ್ ಅನ್ನ ಮೇಳದ ಗತೆ. ಅಂದ್ರೆ ಅವರೆಕಾಳು ಮೇಳ ನೋಡಿದಿರಾ ಬೆಂಗಳೂರಲ್ಲಿ, ಬುಕ್ಸ್ ಮೇಳ ನೋಡಿದಿರಾ, ತರಕಾರಿ ಮೇಳ ನೋಡಿದಿರಾ, ಕನ್ಸ್ಟ್ರಕ್ಷನ್ ಮೇಳಗಳು ನೋಡಿದಿರಾ, ಡೆವಲಪ್ಮೆಂಟ್ಸ್ ಮೇಳ ನೋಡಿದಿರಾ. ಇದು BDA ಕಡೆಯಿಂದ BDA ಅವರು ಮಾಡಿರುವಂತಹ ಫ್ಲಾಟ್ ಗಳನ್ನ ಡೈರೆಕ್ಟ್ ಆಗಿ ಆನ್ ಸ್ಪಾಟ್ ಬುಕಿಂಗ್ ಮಾಡ್ಕೊಡೋದು. ಸೊ ಮೊದಲ ಇನಿಷಿಯಲ್ ಡೆಪಾಸಿಟ್ 25% ಕೊಡಬೇಕಾಗಿತ್ತು. ಅಂದ್ರೆ 25 ಲಕ್ಷದ 25% ಅಂದ್ರೆ ಅಪ್ರಾಕ್ಸಿಮೇಟ್ಲಿ 6.5 ಲಕ್ಷ ಆಯ್ತು. ಅದನ್ನ ಬೇಸ್ಡ್ ಆನ್ ದ ಡಿಮ್ಯಾಂಡ್ ಅದನ್ನ ಕಮ್ಮಿ ಮಾಡಿದ್ದಾರೆ. ಓಕೆ, ನೀವೇನಾದ್ರೂ ಕಣಿಮಣಿಕೆಯಲ್ಲಿ 2 BHK 25 ಲಕ್ಷಕ್ಕೆ ಬುಕ್ ಮಾಡ್ಬೇಕಂದ್ರೆ ನೀವು ಬುಕಿಂಗ್ ದಿವಸ ನಿಮ್ಮ ಹತ್ರ ಬರೀ 3.5 ಲಕ್ಷ ಇದ್ರೆ ಸಾಕು. ಇದನ್ನ ಕೊಟ್ಬಿಟ್ರೆ ಫ್ಲಾಟ್ ನಿಮ್ಮ ಹೆಸರಿಗೆ ಆನ್ ಸ್ಪಾಟ್ ಅಲ್ಲೇನೆ ಅಲಾಟ್ಮೆಂಟ್ ಲೆಟರ್ ಕೊಟ್ಬಿಡ್ತಾರೆ. ಉಳ್ಕಿದ್ದೆಲ್ಲ ನಿಮ್ಗೆ
ರಿಮೈನಿಂಗ್ ಪೇಮೆಂಟ್ಗೆಲ್ಲ ಲೋನ್ಗೆಲ್ಲ ಬ್ಯಾಂಕ್ನವರು ಇರ್ತಾರೆ. ಕೆನರಾ ಬ್ಯಾಂಕು, SBI, HDFC ಪ್ರತಿಯೊಂದು ಬ್ಯಾಂಕ್ನವರು ಕೂಡ ಅಲ್ಲೇ ಇರ್ತಾರೆ. ನೀವು ಅಲ್ಲೇನೆ ಅಪ್ರೋಚ್ ಮಾಡಿ ಎಲ್ಲ ಉಳಿದ ಪೇಮೆಂಟ್ಗೂ ಕೂಡ ನೀವು ಪ್ರೊಸೀಡ್ ಮಾಡ್ಬೋದು. ವಿತ್ ಇನ್ 45 ಡೇಸ್ ಮ್ಯಾಕ್ಸ್ 2 months ಅಲ್ಲಿ ಪ್ರಾಪರ್ಟಿ ರಿಜಿಸ್ಟರ್ ಕೂಡ ಹಂತಕ್ಕೂ ಕೂಡ ಹೋಗಿ ನಿಲ್ಲುವಂತ ಚಾನ್ಸಸ್ ಇದೆ. ಬಟ್ ಮೇನ್ ಥಿಂಗ್, ಇದು 25 ಲಕ್ಷನೇ ಫೈನಲ್, ಅದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಅದು ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿ ಹೋದಾಗ ಇದು 25 ಲಕ್ಷ ಆದ್ರೆ ಎಕ್ಸ್ಟ್ರಾ ಏನಾದರೂ ಇದೆಯಾ? ರಿಜಿಸ್ಟ್ರೇಷನ್ ಕಾಸ್ಟ್ ಅಂತೂ ಬೈ ಡಿಫಾಲ್ಟ್ ನೀವು ಕಟ್ಟಲೇಬೇಕು. 25 ಲಕ್ಷಕ್ಕೆ 7% ಅಂದ್ರೆ ಲೆಕ್ಕ ಹಾಕಿ ನೀವೇನೆ. ಸೊ ಅಪ್ರಾಕ್ಸಿಮೇಟ್ಲಿ 6.67% ರಿಜಿಸ್ಟ್ರೇಷನ್ ಇರುತ್ತೆ. ರಿಜಿಸ್ಟ್ರೇಷನ್ ಅಲ್ಲದೆ ಮತ್ತೆ ವಾಟರ್ದು ಏನಾದರೂ ಇದೆಯಾ, ಪವರ್ದು ಏನಾದರೂ ಇದೆಯಾ, ಪಾರ್ಕಿಂಗ್ ಏನಾದರೂ ಇದೆಯಾ, ಎಕ್ಸ್ಟ್ರಾ ಪಾರ್ಕಿಂಗ್ ಏನಾದರೂ ಸಿಗುತ್ತಾ, ಅದಕ್ಕೆ ಏನಾದರೂ ಕೊಡಬೇಕಾ? ಇವೆಲ್ಲ ಒಂದು ರೈಟ್ ಕ್ವಶನ್ಸ್ ನೀವು ಅಲ್ಲಿ ಹೋದಾಗ ವಿಚಾರಿಸಬೇಕಾಗುತ್ತೆ. ಸೊ ನೀವು ಹುಣ್ಣಿಗೆರೆ ವಿಲ್ಲಾ 4 BHK ಬುಕ್ ಮಾಡ್ಬೇಕಂದ್ರೆ ಮಿನಿಮಮ್ 15 ಲಕ್ಷ ತುಂಬಬೇಕಾಗುತ್ತೆ. ಯಾರಾದರೂ ಆಲ್ರೆಡಿ ಲಾಸ್ಟ್ ಟೈಮ್ ಹೋಗಿ ಮಿಸ್ ಮಾಡ್ಕೊಂಡಿದ್ರೆ ದುಡ್ಡನ್ನೆಲ್ಲ RTGS ಅಥವಾ DD ಚೆಕ್ ಮುಖಾಂತರ ಅಲ್ಲೇ ಕೊಟ್ಬಿಟ್ಟು ಇಮಿಡಿಯೇಟ್ ಆಗಿ ಅಲಾಟ್ಮೆಂಟ್ ತಗೋಬಹುದು. ಒಂಥರ ಲೈಕ್ ರೆಡಿಮೇಡ್ ಬೊಫೆ ಫುಡ್ ಇದ್ದಂಗಿದು. ಹೋಗೋದು, ದುಡ್ಡು ಕೊಡೋದು, ನಿಮ್ಗೆ ಯಾವ್ದು ಬೇಕು ಅದನ್ನು ತಗೊಂಡು ಬರ್ತಾ ಇರೋದು ಅಷ್ಟೇ. ಇದು ಫುಲ್ ಅಡ್ವರ್ಟೈಸ್ಮೆಂಟು. ಸೊ ಇದು ಬಂದ್ಬಿಟ್ಟು ನಾಳೆ ಶನಿವಾರ 21ನೇ ತಾರೀಕು ಜೂನ್ ಕಣಿಮೆಣಿಕೆ ಕಾಂಪ್ಲೆಕ್ಸ್ ಅಲ್ಲೇ ಇರುತ್ತೆ. ನಾನು ಅದರದ್ದು ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇದು ಪೂರ್ತಿ ಬಂದು ಅಡ್ವರ್ಟೈಸ್ಮೆಂಟು. ಓಕೆ. ಸೊ ಬಟ್ ಇವನ್ನೆಲ್ಲ BDAಯಲ್ಲಿ ಅಲ್ಲಿ ಹೋಗೋಕಿನ ಮೊದಲು ನೀವೇನಾದ್ರೂ ಈ ವಿಡಿಯೋ ಇವತ್ತು ನೋಡ್ತಾ ಇದ್ರೆ, ಅಂದ್ರೆ ಶುಕ್ರವಾರ ಬೆಳಗ್ಗೆ ನೋಡ್ತಾ ಇದ್ರೆ ಅಥವಾ ಶನಿವಾರ ಬೆಳಗ್ಗೆನೆ ನೋಡ್ತಾ ಇದ್ರೆ, ಅಲ್ಲಿ ಹೋಗೋಕಿನ ಮೊದಲು ನೀವು ಕೆಲವೊಂದು ಹೋಮ್ವರ್ಕ್ಗಳನ್ನ ಮಾಡ್ಕೋಬಹುದು. ಅದು ಯಾವ ತರ ಹೋಮ್ವರ್ಕ್ ಮಾಡ್ಕೋಬೇಕು ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬೆಂಗಳೂರು. ಓಕೆ. ಸೊ ಇಲ್ಲಿ ಆಲೂರಲ್ಲಿ ನಾನು ಎಲ್ಲದೂ ಲೊಕೇಶನ್ ರಿವ್ಯೂ ಡಿಸ್ಟೆನ್ಸ್ ಎಲ್ಲ ಹೇಳಕ್ ಹೋಗಲ್ಲ. ಐ ಆಮ್ ಶೂರ್ ಬೆಂಗಳೂರಲ್ಲಿ ಒಂದು BDA ಫ್ಲಾಟ್ ನೋಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೊಂದು ರಫ್ಲಿ ಐಡಿಯಾ ಇದ್ದೇ ಇರುತ್ತೆ. ನನ್ನ ಚಾನಲ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಹಿಂದೆನೂ ಕೂಡ BDA ಮೇಳ ಎಲ್ಲ ಇದ್ದಾಗ ವಿಡಿಯೋ ಮಾಡಿದ್ದೀನಿ. ಓಕೆ. ನೀವು ಅದನ್ನೆಲ್ಲ ನೋಡಿದ್ರೆ ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ ಎಲ್ಲ ಮಾಡಿದ್ದೀನಿ. 4 ಲೊಕೇಶನ್ ಅಲ್ಲಿ ಕೂಡ ಇಲ್ಲಿ ನೋಡಿ BDA ಮೇಳ 6 ತಿಂಗಳ ಹಿಂದೆನೂ ಮಾಡಿದ್ದೀನಿ ನಾನು. ಓಕೆ. ಅವಾಗ 1212 ಫ್ಲಾಟ್ಗಳು ಮೇಳದಿತ್ತಲ್ಲ 24 ಅಲ್ಲಿ. ಹೋದ ವರ್ಷ ಎಷ್ಟೋ ಜನ ಬುಕ್ ಮಾಡಿ ಕೆಲವೊಂದು ಈ 6 ತಿಂಗಳಿಂದ ನಾನು ವಿಡಿಯೋ ಮಾಡಿದಾಗ ಈ ಸಲ ಬರೀ 5-10 ಲೊಕೇಶನ್ ಇದೆ. ಅವಾಗ ಇನ್ನು 15 ಲೊಕೇಶನ್ ಇತ್ತು. ಡಿಫ್ರೆಂಟ್ ಲೊಕೇಶನ್ ಇತ್ತು. ಅವೆಲ್ಲ ಈಗ ಖಾಲಿ ಆಗ್ಬಿಟ್ಟಿದೆ. ಅಂದ್ರೆ ಜನಗಳು ಬುಕ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಅದ್ರ ಮೇಲೆ ಗಮನ ಇರಲಿ. ಡೋಂಟ್ ಜಸ್ಟ್ ಇಗ್ನೋರ್ ಇಟ್. ಓಕೆ. ಇದು ಬೆಂಗಳೂರು ಟುವರ್ಡ್ಸ್ ನೆಲಮಂಗಲ ಕಡೆ ಹೋಗ್ಬೇಕಂದ್ರೆ ನೆಲಮಂಗಲ ಹೋಗೋಕಿನ ಮೊದಲು ನಿಮಗೆ ಈ ಗೋಲ್ಡನ್ ಪಾಮ್ ರಿಸಾರ್ಟ್ ಅಂತ ಬರುತ್ತೆ. ಈ ರೆಸಾರ್ಟ್ಗೆ ಸ್ವಲ್ಪ ಝೂಮ್ ಮಾಡಿದ್ರೆ ಕೆನ್ ಯು ಸಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಕಾಡೆಮಿ ಇಲ್ಲೆಲ್ಲ ಕ್ರಿಕೆಟ್ ಆಗೋದಿಲ್ಲನೆ. ಇಲ್ಲಿಂದ ಸ್ವಲ್ಪ ಫರ್ದರ್ ಮೇಲೆ ಹೋದ್ರೆ ಇಲ್ಲಿದೆ ನೋಡಿ BDA ಆಲೂರು ವಿಲ್ಲಾ. ಓಕೆ. ಸೊ ಈ ಲೊಕೇಶನ್ ನೀವು ಗೂಗಲಲ್ಲಿ ನೀವೇ ಹುಡುಕಿ, ನಾನೇನು ಹೆಲ್ಪ್ ಮಾಡಕ್ ಹೋಗಲ್ಲ. ಈ ಲೊಕೇಶನ್ ಹುಡುಕಿ ಬೇಕಾದ್ರೆ ಅಲ್ಲಿ ಹೋಗಿ ನೋಡ್ಬೋದು. ಬಟ್ ನಾಳೆ ನೀವು ಇಲ್ಲಿ ನೋಡಿ ಅಲ್ಲಿ ಹೋಗಿ ಬುಕಿಂಗ್ ಎಲ್ಲ ಕಷ್ಟ ಆಗುತ್ತೆ. ಯಾಕಂದ್ರೆ BDA ಮೇಳ ನಡೀತಾ ಇರೋದು ಕಣಿಮೆಣಿಕೆಯಲ್ಲಿ ಬರುತ್ತೆ. ಅಂದ್ರೆ ಮೈಸೂರಲ್ಲಿ ಫಸ್ಟ್ ಟೋಲ್ ಏನಿದೆಯಲ್ಲ ಹೈವೇದ, ಎಕ್ಸ್ಪ್ರೆಸ್ ಹೈವೇದು, ಅದರ ಪಕ್ಕದಲ್ಲೇ ಬರುತ್ತೆ. ಓಕೆ. ಇವನ್ ಆ ಎಕ್ಸ್ಪ್ರೆಸ್ ಹೈವೇ ಟೋಲ್ಗೂ ಕೂಡ ಕಣಿಮೆಣಿಕೆ ಟೋಲ್ ಅಂತಾನೆ ಇಟ್ಟಿದ್ದಾರೆ. ನಾನು ನಿಮ್ಗೆ ತೋರಿಸ್ತೀನಿ. ಬಟ್ ದೀಸ್ ಆರ್ ದ ಆಲ್ ಓವರ್ ಲೊಕೇಶನ್. ನೀವೇನಾದ್ರೂ ಈ ಕಡೆ ಬರ್ತಾ ಇದ್ರೆ ಅಲ್ಲೊಂದು ವಿಸಿಟ್ ಮಾಡಿ 1 BHK ಹೆಂಗಿದೆ ರಫ್ಲಿ ಹೊರಗಡೆಯಿಂದ ನೋಡ್ಕೊಂಡ್ ಬನ್ನಿ. ವೆದರ್ ದಟ್ ಇಸ್ ಮೇಕ್ ಸೆನ್ಸ್. 11 ಲಕ್ಷಕ್ಕೆ ನೀವು ಅಲ್ಲಿ ತಗೊಳೋದು ವಿತ್ ರೆಕರಿಂಗ್ ಎಲ್ಲ. ಸೊ ಇಲ್ಲಿಂದ ಸ್ವಲ್ಪ ನೆಲಮಂಗಲದಿಂದ ಇನ್ನೊಂದು ಚೂರು ಕೆಳಗಡೆ ಹಂಗೆ ಬಂದ್ರೆ, ಓಕೆ. ಸೊ ಇಲ್ಲಿದೆ ನೋಡಿ ಹುಣ್ಣಿಗೆರೆ. ಈ ಹುಣ್ಣಿಗೆರೆ ನಾನು ಝೂಮ್ ಮಾಡ್ತಾ ಹೋದ್ರೆ ಸ್ವಲ್ಪ ರೈಟಿಗೆ ಬಂದ್ರೆ ಇಲ್ಲಿದೆ ನೋಡಿ BDA ಪುನೀತ್ ರಾಜ್ಕುಮಾರ್ ಹೌಸಿಂಗ್ ಕಾಂಪ್ಲೆಕ್ಸ್. ಇದೇನು ಕಾಣ್ತಾ ಇದೆಯಲ್ಲ ಜೇನುಗೂಡು ತರ, ಇದೇ BDA ವಿಲ್ಲೆಗಳು. 3 BHK, 3.5 BHK, 4 BHK. ಇಲ್ಲೇನೆ 1.290 lakhs, 1.2 CR, 1.5 CR ಇಂದ ಇಲ್ಲಿ ಸೇಲ್ ಆಗುತ್ತೆ. ಇದ್ರದ್ದು ಕೂಡ BDA ವಿಲ್ಲಾಗಳನ್ನು ಕೂಡ ನಮ್ಮ ಚಾನಲ್ ಅಲ್ಲಿ ಹೋದ್ರೆ ಪ್ರತಿಯೊಂದು 2 BHK ಹೆಂಗಿದೆ, 4 BHK ಹೆಂಗಿದೆ, ಇವೆಲ್ಲ ನೋಡಿ. ಕೆನ್ ಯು ಸಿ ದಿಸ್? ಪ್ರತಿಯೊಂದು ವಿಡಿಯೋನು ಇದರಲ್ಲಿದೆ. ನೀವು ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಬೇಕಾದ್ರೆ ನೋಡ್ಕೊಳ್ಳಿ. ಸೊ ಇದು BDA ವಿಲ್ಲಾದಾಯ್ತು. ಸೊ ಹಾಗೆ ನಾವು ಸೌತ್ಗೆ ಬರೋಣ. ಬೆಂಗಳೂರಿಂದ ಸ್ವಲ್ಪ ಸೌತ್ಗೆ ಝೂಮ್ ಮಾಡ್ತೀನಿ. ಬನಶಂಕರಿಯಿಂದ ಇಲ್ಲಿ ಬಂದ್ರೆ ರಾಜರಾಜೇಶ್ವರಿ ನಗರ, ಅದನ್ನ ದಾಟ್ರೆ ನಾಯಿಂಡಳ್ಳಿ ಸಿಗ್ನಲ್ ದಾಟಿದೆ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು. ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಆಪೋಸಿಟ್ ಬರೋದೆ ನಮಗೆ ನಾಡಪ್ರಭು ಕೆಂಪೇಗೌಡ ಲೇಔಟು. ನಾನು ಈ ಚಲ್ಗಟ್ಟ ಮೆಟ್ರೋ ಸ್ಟೇಷನ್ ಏನಿದೆಯಲ್ಲ, ಈ ಮೆಟ್ರೋ ಸ್ಟೇಷನ್ ಇಂದ ಸ್ವಲ್ಪ ಝೂಮ್ ಮಾಡಿ ಮೇಲ್ಗಡೆ ಹೋದ್ರೆ ನಿಮ್ಗೆ ಇಲ್ಲೊಂದು 4-5 ಅಪಾರ್ಟ್ಮೆಂಟ್ ಕಾಣ್ತಾ ಇದೆ. ಕೆನ್ ಯು ಸಿ ದಿಸ್? ಕೊಮ್ಮಘಟ್ಟ ಫೇಸ್ 2 ಕೊಮ್ಮಘಟ್ಟ BDA ಫ್ಲಾಟ್. ಓಕೆ. ಸೊ ಇಷ್ಟೊಂದು ತುಂಬಾ ಇದೆ. ಇಲ್ಲಿ ನೀವು ಇಲ್ಲಿ ನೋಡಿದ್ರೆ ಒಂದು 200-300 ಇದೆ. ಓಕೆ. 300 ಇನ್ನೂ ಜಾಸ್ತಿನೇ ಇರ್ಬೇಕು. ನಾವು ಫೇಸ್ 4, ಫೇಸ್ 3, ಫೇಸ್ 1 ಅಂತೂ ಎಲ್ಲ ಸೇಲ್ ಆದಂಗೆ ಕಾಣುತ್ತೆ.
ಬಟ್ ಸ್ವಲ್ಪ ಇದ್ರೂ ಇರ್ಬೋದು. ಫೇಸ್ 2. ಓಕೆ, ನೀವು ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡಿದ್ರೆ ಓಕೆ, ಸೊ ಕೊಮ್ಮಘಟ್ಟದಲ್ಲಿ ಫೇಸ್ 1, ಫೇಸ್ 2, ಫೇಸ್ 3 ಎಲ್ಲಿದೆ, ಫೇಸ್ 4 ಅಲ್ಲಿ ಏನೂ ಇಟ್ಟಿಲ್ಲ. ಮೋಸ್ಟ್ಲಿ ಫೇಸ್ 4 ಈಗ ರೆಡಿ ಆಗ್ತಾ ಇರಬೇಕು ಅಂತ ನನಗೆ ಅನಿಸಿಕೆ. ಸೊ ಎಷ್ಟಿದೆ, 3 BHK 65 ಲಕ್ಷ, 2 BHK 53 ಲಕ್ಷ, ಇನ್ನೊಂದು 2 BHK ಕಮ್ಮಿ ಸ್ಕ್ವೇರ್ ಫೀಟ್ 48 ಲಕ್ಷ ಇದೆ. ಸೊ ಇದು ಬಂದ್ಬಿಟ್ಟು ನಾಡಪ್ರಭಾ ಕೆಂಪೇಗೌಡ ಲೇಔಟಲ್ಲಿ. ಇಲ್ಲೇ ಒಂದು 30-40 ಸೈಟ್ ನಿಮ್ಗೆ ಓಪನ್ ಮಾರ್ಕೆಟಲ್ಲಿ ತೊಗೊತೀನಿ ಅಂತ ಹೋದ್ರೂ ಮಿನಿಮಮ್ 8,000 ಕೆಳಗಡೆ ಇಲ್ಲ ಮಾರ್ಕೆಟಲ್ಲಿ. ನೀವೆಲ್ಲಾದ್ರೂ ಹುಡುಕಿ 7,000 ರಿಂದ 8,000. ಸೊ 8,000 ಅಂದರೆ ಅಪ್ರಾಕ್ಸಿಮೇಟ್ಲಿ 1 CRಗೆ ನಿಮ್ಗೊಂದು 30-40 ಸೈಟ್ ಸಿಗುತ್ತೆ. ಓಕೆ, ನಿಮ್ಮ ಹತ್ರ ಬಜೆಟ್ ಇದ್ರೆ ಅದನ್ನು ಹೋಗ್ಬಿಟ್ಟು ಮಾರ್ಕೆಟಲ್ಲಿ, ನನ್ನ ಹತ್ರ ಇಲ್ಲ ಮತ್ತು ನನಗೆ ಕಾಲ್ ಮಾಡಿಬಿಡಿ. ಐ ಆಮ್ ಜಸ್ಟ್ ರಫ್ಲಿ ಮಾರ್ಕೆಟ್ ಐಡಿಯಾ ಕೊಡ್ತಾ ಇದ್ದೀನಿ, ಇಲ್ಲಿ ಮಾಡೋದು. ಈಗ ನಾವು ಅದನ್ನು ನೋಡ್ಕೊಂಡ್ಬಿಟ್ಟು ಇದನ್ನು ಕೂಡ ಲೊಕೇಶನ್ ಹಾಕಿರ್ತೀನಿ, ಅದು ನೀವು ಮುಂದೆ ಲೊಕೇಶನ್ ರಿವ್ಯೂ ಮಾಡೋಂಗಿದ್ರೆ ಹೋಗಿ. ಸೊ ಚಲ್ಗಟ್ಟ ಮೆಟ್ರೋ ದಾಟದ ಮೇಲೆ ಸ್ವಲ್ಪ ಮುಂದೆ ಬರಬೇಕು. ದ ಬ್ರಿಗೇಡ್ ಹಾರಿಜಾನ್ ಬೆಂಗಳೂರು ಇರುತ್ತೆ. ಇನ್ನೊಂದು ಇದು ದೊಡ್ಡಾಲದ ಮರ ರೋಡ್ ಇದೆ, ರಾಜರಾಜೇಶ್ವರಿ ಇಂಜಿನಿಯರಿಂಗ್ ಕಾಲೇಜ್ ಪಕ್ಕದಲ್ಲಿ ಹೋದರೆ ದೊಡ್ಡಾಲದ ಮರ ರೋಡ್ ಇದೆ. ನಾವು ಆ ದೊಡ್ಡಾಲದ ಮರ ರೋಡಿಗೆ ಹೋಗೋದು ಬೇಡ, ಇನ್ನೊಂದು ಚೂರು ಮುಂದೆ ಬರೋಣ. ಝೂಮ್ ಮಾಡ್ತಾ ಇದ್ದೀನಿ, ನಾನು ಅದನ್ನು ಐಡೆಂಟಿಫೈ ಮಾಡ್ತೀನಿ ಕಡಿಮೆಗೆ. ಟೋಲ್ ಹುಡುಕ್ತಾ ಇದ್ದೀನಿ ನಾನು, ಟೋಲ್ ಬೂತ್ ಎಲ್ಲಿ ಬರುತ್ತೆ. ಎಸ್, ಸೊ ಇನ್ನು ಚೂರು ಮುಂದೆ ಬಂದರೆ ಕಣಿಮಿಣಿಕೆ ಟೋಲ್ ಪ್ಲಾಜಾ, ಅಂದರೆ ಇದು ಕಣಿಮಿಣಿಕೆ ಸರ್ವೆ ನಂಬರಲ್ಲಿ ಬರೋ ಆ ಊರಲ್ಲಿ ಬರೋದ್ರಿಂದ ಕಣಿಮಿಣಿಕೆ. ನೀವು ಇಲ್ಲಿಗೆ ಏನಾದರೂ ಹೋಗ್ಬೇಕಂದ್ರೆ ಎಕ್ಸ್ಪ್ರೆಸ್ ಹೈವೇಲಿ ತೊಗೋಬಾರ್ದು, ಸರ್ವಿಸ್ ರೋಡಲ್ಲಿ ತೊಗೊಳ್ಳಿ. ಟೋಲ್ನ ದಾಟದ ಮೇಲೆ ಒಂದು ಚೂರು ಮುಂದೆ ಬಂದರೆ ನಿಮಗೊಂದು ಕ್ರಾಸ್ ಓವರ್ ಇದೆ. ಓಕೆ, ಇಲ್ಲಿಂದ ಹೋದರೆ ನಾವು ನಾರ್ಮಲಿ ಯಾವುದು ಒಂದು ಟೂರಿಸ್ಟ್ ಪ್ಲೇಸ್ ಇದೆಯಲ್ಲ, ಟ್ರೆಕ್ಕಿಂಗು, ಮಂಚಿನಮಲೆ ಡ್ಯಾಮ್ಗೆಲ್ಲ ಹೋಗೋ ಜಾಗ ಇದು. ಇಲ್ಲಿಂದ ಬಂದು ಇಲ್ಲಿ ಯೂ ಟರ್ನ್ ತೊಗೊಂಡು ಈ ಟೋಲ್ಗೆ ಪ್ಯಾರಲಲ್ಲಿ ಆಪೋಸಿಟ್ ಸ್ವಲ್ಪ ಈ ಕಡೆ ಬಂದರೆ ಇಲ್ಲಿದೆ ನೋಡಿ, ಕೆನಿಸಿದಿಸ್ ರೈಲ್ವೆ ಟ್ರ್ಯಾಕಿಗೆ ಅಟ್ಯಾಚ್ ಆಗಿ ಅಂಡರ್ ಪಾಸಲ್ಲಿ ಹೋಗಬೇಕು. ಕಣಿಮಿಣಿಕೆ ಅಪಾರ್ಟ್ಮೆಂಟ್ ಫೇಸ್ 3, ಈ ಕಡೆ ಬಂದರೆ ಫೇಸ್ 2, ಇಲ್ಲಿ ಬಂದರೆ ಫೇಸ್ 4. ಮೋಸ್ಟ್ಲಿ ಇದು ಯಾವುದೋ ಒಂದು ಫೇಸ್ 1 ಮುಗ್ದಿರಬೇಕು ಅಂತ ಕಾಣುತ್ತೆ, ಇಲ್ಲ ಇನ್ನೂ ರೆಡಿ ಆಗ್ತಾ ಇದೆ, ಗೊತ್ತಿಲ್ಲ. ಸೊ ನಾಳೆ ಮೇಳ ಇರೋದು ಇದೇ ಜಾಗದಲ್ಲಿ. ನಾನು ಈ ಫೇಸ್ 3 ಅಥವಾ ಫೇಸ್ 4 ಯಾವುದಾದ್ರೂ ಒಂದು ಲೊಕೇಶನ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗ್ಬಿಟ್ರೆ ನಿಮಗೆಲ್ಲ ಗೈಡ್ ಮಾಡ್ತಾರೆ ಅವರು, ಅಲ್ಲೆಲ್ಲ ಬೋರ್ಡ್ ಎಲ್ಲ ಹಾಕಿರ್ತಾರೆ, ಯಾವುದೇ ಥರದ ಕನ್ಫ್ಯೂಷನ್ ಇರಲ್ಲ. ಆ್ಯಸ್ ಪರ್ ದ ಅಡ್ವರ್ಟೈಸ್ಮೆಂಟ್ 21st 6 ಬೆಳಗ್ಗೆ 9 ರಿಂದ 5 ಗಂಟೆ. ಸೊ ನೀವು ಅಲ್ಲಿ ಹೋಗ್ಬೇಕಂದ್ರೆ ಏನು ಮಾಡಬೇಕು ಅಂತಂದರೆ ರಫ್ಲಿ ಒಂದು ಐಡಿಯಾ ಇರಲಿ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಇದೊಂದು ತೋರಿಸ್ತೀನಿ ನೋಡಿ, ಒಂದು ಅಡ್ವರ್ಟೈಸ್ಮೆಂಟ್ ಮೇಲೆ ಹೋಗೋಣ ನಾವು. ಓಕೆ, ಸೊ ಇದು ಐ ಥಿಂಕ್ ಯು ಏಬಲ್ ಟು ಸಿ ಅಂತ ಅನ್ಕೊತೀನಿ. ಈಗ ನೀವು ಕಣಿಮಿಣಿಕೆಯಲ್ಲಿ ಫೇಸ್ 2 ಅಲ್ಲಿ ಒಂದು 2 BHK ತೊಗೊಳಕ್ಕೆ ಹೋಗ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ, 25 lakhs. ನೀವಲ್ಲಿ ನನ್ನ ಪ್ರಕಾರ ಯಾವ ಥರ ಚೆಕ್ ಮಾಡಬೇಕು ಅಂದರೆ ಇದು ಫೈನಲ್ ಪ್ರೈಸಾ, ಇದರಲ್ಲಿ ಏನು ಇನ್ಕ್ಲೂಡ್ ಇದೆ, ಏನು ಎಕ್ಸ್ಕ್ಲೂಡೆಡ್ ಇದೆ. ಸೊ ಇದು ಬಿಟ್ಟು ನಿಮ್ಮ ಹತ್ರ ಇನ್ನೂ ಏನೇನು ಖರ್ಚಾಗುತ್ತೆ, ಈ 2 BHK ಎಷ್ಟು ಸ್ಕ್ವೇರ್ ಫೀಟಲ್ಲಿದೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ 700 ಅಡಿನ, 800 ಅಡಿನ, 1000 ಅಡಿನ. ಈಗ ಅದ್ರ ಪಕ್ಕದಲ್ಲೇ ಫೇಸ್ 3 ಇದೆ, ಅದು ಬೇಸಿಕ್ ಪ್ರೈಸ್ ಬಂದು 30 ಲಕ್ಷ ಇದೆ. ಸೊ 5 ಲಕ್ಷ ಜಾಸ್ತಿ ಇದೆ. ಅದಕ್ಕೆ ಯಾಕೆ 5 ಲಕ್ಷ ಜಾಸ್ತಿ, ಹೌ ಓಲ್ಡ್ ಇಸ್ ದಿಸ್? ಸೊ ಈ ಥರ ಚೆಕ್ ಮಾಡಿ. ಏನಾದರೂ ಪಾರ್ಕಿಂಗ್ ಎಕ್ಸ್ಟ್ರಾ ಇದೆಯಾ, ಎಲೆಕ್ಟ್ರಿಕಲ್ ಫೀಸ್ಗಳು ಎಕ್ಸ್ಟ್ರಾ ಇದೆಯಾ, ಮೇಂಟೆನೆನ್ಸ್ ಯಾವ ಥರ ಮಾಡ್ತೀರಾ, ಎಷ್ಟು ವರ್ಷ ನೀವು ಮೇಂಟೈನ್ ಮಾಡ್ತೀರಾ, ಆಮೇಲೆ ಯಾರಿಗೆ ಹ್ಯಾಂಡ್ ಓವರ್ ಮಾಡ್ತೀರಾ. ಸೊ ಫೇಸ್ 2 ಅಲ್ಲಿ ಏನೇನು ಅಮ್ಯುನಿಟಿ ಇದೆ, ಫೇಸ್ 3 ಅಲ್ಲಿ ಏನೇನು ಅಮ್ಯುನಿಟೀಸ್ ಇದೆ, ಫೇಸ್ 2 ಅಲ್ಲಿ ಎಷ್ಟು ಫ್ಲಾಟ್ ಇದೆ, ಎಷ್ಟು ಸ್ಕ್ವೇರ್ ಫೀಟಲ್ಲಿ ಮಾಡಿದ್ದಾರೆ, ಫೇಸ್ 3 ಅಲ್ಲಿ ಎಷ್ಟು ಫ್ಲಾಟ್ ಇದೆ, ಎಷ್ಟು ಸ್ಕ್ವೇರ್ ಫೀಟಲ್ಲಿ ಮಾಡಿದ್ದಾರೆ. ಸೊ ನಾರ್ಮಲಿ ಒಂದು ಅಪಾರ್ಟ್ಮೆಂಟ್ ಅಂದರೆ ತಲೆಯಲ್ಲಿ ಹೆಂಗಿರುತ್ತೆ, ಗೌರ್ಮೆಂಟ್ ಅವ್ರು ಕಟ್ಟಿರೋದು ಆ ಥರ ಈ ಥರ ಅಂತ. ನನ್ನ ಪ್ರಕಾರ 50 ವರ್ಷ 100 ವರ್ಷ ತಲೆ ಕೆಡ್ಸ್ಕೊಂಡು ಇರೋದು ಬೇಕಾಗಿಲ್ಲ. ಯಾಕಂದರೆ ರಿಯಲ್ ಎಸ್ಟೇಟಲ್ಲಿ ಈಗಿನ ಜನ್ರೇಷನಲ್ಲಿ ನಿಮ್ಮ ಜನ್ರೇಷನು ಮತ್ತು ಇವ್ರ ನೆಕ್ಸ್ಟ್ ಜನ್ರೇಷನು, ಐ ಥಿಂಕ್ ಇಫ್ ಯು ಲುಕ್ ಆಫ್ಟರ್ ಓನ್ಲಿ 15 to 20 years ದಟ್ ವುಡ್ ಬಿ ಗ್ರೇಟ್. ಐ ಥಿಂಕ್ 20-25 ವರ್ಷ ಇರಲಿಕ್ಕೆ ಈ ಅಪಾರ್ಟ್ಮೆಂಟಲ್ಲಿ ಏನೂ ತೊಂದರೆ ಇಲ್ಲ ನನ್ನ ಪ್ರಕಾರ. ಬಟ್ ಅದಕ್ಕಿಂತ ಮೊದಲು ನೀವೇನು ಮಾಡಬೇಕು ಅಂದರೆ ಆನ್ ದ ವೇ ಆ ಲೇಔಟಿಗೆ ಹೋಗಬೇಕಾದ್ರೆ ಅಥವಾ ಈ ಪರ್ಟಿಕ್ಯುಲರ್ ಫೇಸ್ಗೆ ಅಥವಾ ಪ್ರಾಜೆಕ್ಟಿಗೆ ಹೋಗಬೇಕಾದ್ರೆ ಇಫ್ ಯು ಸಿ ಎನಿಥಿಂಗ್ ಲೈಕ್ ಯಾರಾದರೂ ಪ್ರೈವೇಟ್ ಅವರು ಏನಾದರೂ ಮಾಡ್ತಾ ಇದ್ದಾರೆ ಅಂತ ಅಬ್ಸರ್ವ್ ಮಾಡಿ. ಈಗ ಈ ಹೋಗೋ ಜಾಗದಲ್ಲೇ ಒಂದು 500 ಮೀಟರ್ ಹಿಂದೆ ಅಥವಾ 500 ಮೀಟರ್ ಮುಂದೆ ಅಥವಾ 500 ಮೀಟರ್ ಆ ಕಡೆ ಈ ಕಡೆ ಯಾವುದಾದ್ರು ಒಂದು ಅಪಾರ್ಟ್ಮೆಂಟ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಅಲ್ಲಿ ಒಂದು 2 BHK ಏನು ರೇಟ್ ಇದೆ, ಅದ್ರದ್ದು ಸ್ಕ್ವೇರ್ ಫೀಟ್ ಏನು, ಈ ಥರ ನೀವು ಕಂಪೇರ್ ಮಾಡಬೇಕಾಗುತ್ತೆ. ಸೊ ಆ ಥರ ಕಂಪೇರ್ ಮಾಡಿಕೊಂಡು ಅಡಿಷನಲ್ ಕಾಸ್ಟ್ ಎಲ್ಲ ನೀಟಾಗಿ ತಿಳ್ಕೊಂಡು, ಲೋನ್ ಫೆಸಿಲಿಟಿ ಎಲ್ಲ ತಿಳ್ಕೊಂಡು, ನಿಮ್ಮ ಹತ್ರ ಬಜೆಟ್ ಇದ್ದರೆ ಈ ಜಾಗದಲ್ಲಿ ನೀವೇನಾದರೂ ನೋಡ್ತಾ ಇದ್ರೆ ಪ್ರಾಬಬ್ಲಿ ದಿಸ್ ವುಡ್ ಬಿ ದ ಬೆಸ್ಟ್ ಆಪ್ಷನ್, ಬಿಕಾಸ್ ಆನ್ ಸ್ಪಾಟ್ ಅಲಾಟ್ಮೆಂಟ್ ಕೊಡ್ತಾ ಇದ್ದಾರೆ. ಸೊ ಅದ್ರ ಮೇಲೆ ಗಮನ ಇರಲಿ. ಸೊ ನಾಳೆ ಬೆಳಗ್ಗೆ ಹೋಗಿ ಯಾರ್ಯಾರು ಹೋಗ್ತಾ ಇದ್ರೆ ಕಮೆಂಟ್ ಮಾಡಿ, ಹೋದರೆ ಅಲ್ಲಿ ಏನಾದರೂ ವಿಡಿಯೋ ಮಾಡಿದ್ರೆ ನನ್ನ ಕಳಿಸ್ಕೊಡಿ. ಅದ್ರ ಜೊತೆಗೆ ಇನ್ನೇನಿಲ್ಲ, ಬಟ್ ಡೈರೆಕ್ಟಾಗಿ ಹೆಂಗೆ ಬುಕ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಓಕೆ, ಸೊ ಈಗ ನಾನು ಎಲ್ಲಿ ನಡೀತಾ ಇದೆ, ಏನು ನಡೀತಾ ಇದೆ, ಯು ಕ್ಯಾನ್ ಎಂಜಾಯ್ ಎಲ್ಲ ಇನ್ಫಾರ್ಮೇಷನ್ ಹೇಳಿದ್ದೀನಿ. ಬಟ್ ಇದಕ್ಕೂ ಮೊದಲೇ ಈ ಇನ್ಫಾರ್ಮೇಷನ್ ಎಷ್ಟಿದೆ ಅಂತ ತಿಳ್ಕೊಬೇಕಂದ್ರೆ ನೀವು BDA ವೆಬ್ಸೈಟಿಗೆ ಬರಲೇಬೇಕು. ಓಕೆ, BDA ವೆಬ್ಸೈಟ್ ಬಂದುಬಿಟ್ಟು KDA
bda.karnataka.gov.in ಅಂತ ಹೇಳಿ ಇದು ಹೊಸ ವೆಬ್ಸೈಟ್ ಮಾಡಿದ್ದಾರೆ. ನೀವು ಕೆಳಗಡೆ ಬಂದ್ರೆ ಆಕ್ಷನ್ಸ್, ಟೆಂಡರ್ಸ್, ರಿಲೀಸಸ್, ಪ್ರೆಸ್, ಇಲ್ಲಿ ನೋಡಿ, ಇಲ್ಲಿ ಬ್ರೌಚರ್ ಇಲ್ಲೇ ಇದೆ. ಐ ಆಮ್ ಸಾರಿ, ಐ ಥಿಂಕ್ ದೇ ಲೋಡ್ ಇಟ್ ನಾವು. ಬೆಳಗ್ಗೆ ಚೆಕ್ ಮಾಡಿದಾಗ ಇದಿರಲಿಲ್ಲ, ಬಟ್ ಇನ್ನೊಂದ್ಸಲ ತೋರಿಸ್ಬಿಡ್ತೀನಿ ನಿಮಗೆ. ನೋ 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 ಇದು ಹಳೇದು. ಇದು ಹೋದ ತಿಂಗಳು ಮಾಡಿದ್ದು. ಹೋದ ತಿಂಗಳು ಕೂಡ 17ನೇ ತಾರೀಕು ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ನನ್ನ ಸ್ಕ್ರೀನ್ಶಾಟ್ ನೀವು ನೋಡಿದ್ರೆ, ಇಫ್ ಯು ಸಿ ದಿಸ್ ಸ್ಕ್ರೀನ್ಶಾಟ್, ದೀಸ್ ಆರ್ BDA ಡೆವಲಪ್ಮೆಂಟ್ ಅಥಾರಿಟಿ ಅವ್ರ ವೆಬ್ಸೈಟ್ ಅಲ್ಲೇ ಡೌನ್ಲೋಡ್ ಮಾಡಿರೋದು ನಾನು ಸ್ಕ್ರೀನ್ಶಾಟ್ ತಗೊಂಡು. ನನಗೆ ಎಕ್ಸಾಕ್ಟ್ಲಿ ಸಿಗ್ಲಿಲ್ಲ, ಇದು ಹಳೇದು. ಇದನ್ನ ಕ್ಲೋಸ್ ಮಾಡಿಬಿಡ್ತೀನಿ, ಇದು ಬೇಡ ನಮಗೆ. ಸೊ ಈ BDA ವೆಬ್ಸೈಟ್ ಅಲ್ಲಿ ಕಮ್ ಟು ರೈಟ್, ಲುಕ್ ಫಾರ್ ಫ್ಲಾಟ್ಸ್. ಓಕೆ, ಇಫ್ ಯು ಗೋ ಟು ಫ್ಲಾಟ್ಸ್ ಡಿಪಾರ್ಟ್ಮೆಂಟ್ಗೆ ಏನಾದರೂ ಹೋದ್ರೆ ವೆಬ್ಸೈಟ್ ಸ್ವಲ್ಪ ಸ್ಲೋ ಇರುತ್ತೆ, ಬೇಜಾರು ಮಾಡ್ಕೋಬೇಡಿ. ಇಲ್ಲಿ ನೋಡಿ ಸ್ಲೈಡ್ ಹಾಕಿದ್ದಾರೆ. ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು ಅವ್ರು ಹಾಕಿರೋದೇನು, ಹುಣ್ಣಿಗೇರಿ ಫೇಸ್ 4 ವಿಲ್ಲಾ ಬೇಕಂದ್ರೆ ಇಲ್ಲಿ ಇನ್ಫಾರ್ಮೇಶನ್ ಇದೆ, ಇಲ್ಲಿಂದ ಬುಕ್ ಮಾಡಿ. ಇದೊಂಥರ ಇವೆಲ್ಲ ಸ್ಲೈಡ್ಸು. ಓಕೆ, ಹುಣ್ಣಿಗೇರಿ 3 BHK ಬೇಕಂದ್ರೆ ಇಲ್ಲಿ ಬುಕ್ ಮಾಡಿ. ಕೊಮ್ಮಘಟ್ಟ ನಾಡಪ್ರಭು ಕೆಂಪೇಗೌಡ ಲೇಔಟ್ 2 ಅಲ್ಲಿ ಇಲ್ಲಿದೆ, ಇಲ್ಲಿ ಬುಕ್ ಮಾಡಿ. ಕೊಮ್ಮಘಟ್ಟ ನಾಡಪ್ರಭು ಫೇಸ್ 1 ಅಲ್ಲಿ ಬೇಕಂದ್ರೆ ಇಲ್ಲಿ ಬುಕ್ ಮಾಡಿ. ಓಕೆ, ಸೊ ಕೊಮ್ಮಘಟ್ಟ ಫೇಸ್ 2 ಬೇಕಂದ್ರೆ ಇಲ್ಲಿ ಬುಕ್ ಮಾಡಿ. ಕಣಿಮೆಣಿಕೆ ಫೇಸ್ 3 ಅಲ್ಲಿ ಬೇಕಂದ್ರೆ ಇಲ್ಲಿ ಬುಕ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಟೋಟಲ್ ಈಗ ರೈಟ್ ನಾವು 3, 4, 5, 6, 7 ಲೊಕೇಶನ್ ಅಲ್ಲಿ ಡಿಫ್ರೆಂಟ್ ಫೇಸ್ ಅಲ್ಲಿ ಮಾಡ್ತಾ ಇದ್ದಾರೆ. ಇದು ಯಾವುದೋ ಒಂದು ನ್ಯೂ, ಯಾವ್ದಿದು, ಕಣಿಮೆಣಿಕೆ ಫೇಸ್ 3. ನಾವು ಕಂಪೇರ್ ಮಾಡ್ಲಿಕ್ಕೆ ಕಣಿಮೆಣಿಕೆ ಫೇಸ್ 2 ಮತ್ತೆ ಫೇಸ್ 3 ಎರಡು ಚೆಕ್ ಮಾಡೋಣ, ಏನೇನು ಡೀಟೇಲ್ಸ್ ಇದೆ ಅಂತೇಳಿ. ಹೌಸಿಂಗ್ ಪ್ರಾಜೆಕ್ಟ್ ಸರ್ವೆ ನಂಬರ್ 95, ಕಣಿಮೆಣಿಕೆ ವಿಲೇಜ್, ಕೆಂಗೇರಿ, 1 ಕಿಲೋಮೀಟರ್ ಫ್ರಮ್ ಮೈಸೂರು ರೋಡ್, ಬೆಂಗಳೂರು ಮೈಸೂರು ನ್ಯಾಷನಲ್ ಹೈವೇ. ಬೇಸ್ಮೆಂಟ್ ಅಂಡ್ ಸ್ಟಿಲ್ ಲೆವೆಲ್ ಕಾರ್ ಪಾರ್ಕಿಂಗ್, ಪವರ್ ಸಪ್ಲೈ, ವಾಟರ್ ಸಪ್ಲೈ, ಚಿಲ್ಡ್ರನ್ ಪ್ಲೇ ಏರಿಯಾ, 2 lift, 2 staircase in each block, common area, lift with generator backup, water and electricity charge, yes 91,000. ಸಿ ಪ್ರೈಸ್ ಮೇಲೆ ಅಡಿಷನಲ್ ಆಗಿ ನೀವು ವಾಟರ್ ಮತ್ತೆ ಎಲೆಕ್ಟ್ರಿಸಿಟಿ ಚಾರ್ಜಸ್ ಸಂಬಂಧಪಟ್ಟದ್ದು 91,000, ಅಂದ್ರೆ ಅಲ್ಲೂ 1 ಲಕ್ಷ ಹೋಗುತ್ತೆ, ನೆನ್ಪಿಟ್ಕೊಳ್ಳಿ. ಪಾರ್ಕಿಂಗ್ ಫೀ 2 lakhs ಆಪ್ಷನಲ್, ಅಂದ್ರೆ ನೀವು ಏನಾದ್ರು ಒಂದು ಪಾರ್ಕಿಂಗ್ ಫ್ರೀ ಅಂತೂ ಏನು ಹಾಕಿಲ್ಲ, ಪಾರ್ಕಿಂಗ್ 2 ಲಕ್ಷ ಕೊಡ್ಬೇಕಂತ ಹೇಳಿದ್ದಾರೆ. ಈಗ ಒಂದು 25 ಲಕ್ಷದ ಏನಾದ್ರು ತಗೊಂಡ್ರೆ 25, 1 ಲಕ್ಷ ಎಲೆಕ್ಟ್ರಿಕಲ್, 2 ಲಕ್ಷ ಪಾರ್ಕಿಂಗ್. ಆಪ್ಷನಲ್ ಅಂದ್ರೆ ಬೇಕಂದ್ರೆ ತಗೋಬಹುದು, ಈಗ ಪಾರ್ಕಿಂಗ್ ಎಲ್ಲರೂ ತಗೊಂತಾರೆ. ಸೊ ಅಂದ್ರೆ ಒಂದು 25 ಲಕ್ಷದ 26, 27 ಆಯ್ತು. ಸೊ ಪ್ರೈಸ್ ಫ್ರಮ್ 25 lakhs. ಈ ಒಂದು ಇಫ್ ಇಟ್ ಇಸ್ 25 lakhs ವಿಚ್ ವಿಲ್ ಕಾಸ್ಟ್ 28. 28ಗೆ 7, 3, 21, 2 ಲಕ್ಷ ರಿಜಿಸ್ಟ್ರೇಷನ್ ಹಿಡ್ಕೊಂಡ್ರು ಹತ್ತತ್ರ 30 lakhsಗೆ ಇದು ಫುಲ್ ಪ್ಯಾಕೇಜ್ ತರ ಬಂದ್ಬಿಡುತ್ತೆ. ಅದಾದ್ಮೇಲೆ ನೀವು ಒಳಗಡೆ ಅದು ಹೆಂಗಿದೆ, ಇಂಟೀರಿಯರ್ ಎಷ್ಟು ಖರ್ಚಾಗುತ್ತೆ ಅದನ್ನೆಲ್ಲ ನೀವು ಇಟ್ಕೊಂಡು ಮಾಡಿ. ಸೊ ಲೆಟ್ಸ್ ಗೋ ಟು ಇದಕ್ಕೆ ಹೋಗ್ಬಿಟ್ಟು ಒಳಗಡೆ ನೋಡೋಣ. ಈಗ ನಾನೇನು ಸಿಂಪಲ್ ಅದನ್ನ ಕ್ಲಿಕ್ ಮಾಡಿದ್ದೀನಿ, ಅದ್ರದ್ದು ಒಂದು ವಿಡಿಯೋ ಹಾಕಿದ್ದಾರೆ, ವಿಡಿಯೋ ನೋಡಿ. ಅದ್ರದ್ದು ಲೊಕೇಶನ್ ಎಲ್ಲಿದೆ, ಲೊಕೇಶನ್ ಕೂಡ ಇದೆ, ಅದನ್ನು ಕೂಡ ಯೂಸ್ ಮಾಡ್ಕೊಂಡು ಹೋಗಿ. ಸೊ ಅಗೈನ್ ಎಲ್ಲ ಡೀಟೇಲ್ ನಾನು ಓದಿದ್ದೀನಿ. ನಿಮಗೆ ಫ್ಲೋರ್ ಪ್ಲಾನಿಂಗ್ ಬೇಕಂದ್ರೆ ಇಲ್ಲೇ ಡೌನ್ಲೋಡ್ ಮಾಡ್ಕೊಂಡ್ಬಿಡಿ. ಓಕೆ, ಸೊ ಯಾವ ತರ ಇದೆ ಎಂಟೈರ್ ಬೇಸ್ಮೆಂಟ್ ಎಲ್ಲ ಹಾಕಿದ್ದಾರೆ ನೋಡಿ. ಈಗ ಇದರಲ್ಲಿ ನೀವು ಒಂದು 2 BHK ಅಂದ್ರೆ ಎಲ್ಲೆಲ್ಲಿ ಏನೇನು ಬರುತ್ತೆ. ಸಿ ಆಪೋಸಿಟ್ ಎಂಟ್ರಿ, ಕಾರಿಡಾರ್ ಈ ತರ ಇದೆ. ಓಕೆ, ಸೊ ಇದನ್ನ ನೋಡಿ, ಇಲ್ಲೊಂದು ಮನೆ, ಇದೊಂದು ಮನೆ, ಡೈಗ್ನಲಿ ಆಪೋಸಿಟ್. ನಿಮ್ಗೆ ಇದನ್ನ ಹೆಂಗ್ ತೋರಿಸ್ಲಿ ಅಂತಂದ್ರೆ ಐ ಥಿಂಕ್ ನೀವು ಈಸಿಯಾಗಿ ಅರ್ಥ ಆಗುತ್ತೆ ನಿಮ್ಗೆ. ಲಿಫ್ಟ್ ನ ಈ ಕಡೆನೂ ಕೊಟ್ಟಿದ್ದಾರೆ, ಸ್ಟೇರ್ ಕೇಸ್ ಎಂಡಲ್ಲಿ ಕೊಟ್ಟಿದ್ದಾರೆ 2 ಕಡೆನೂ. ಸೊ ಲಿಫ್ಟ್ ಮಧ್ಯದಲ್ಲಿ ಬಂದಿದೆ. ಐ ಥಿಂಕ್ ಇದು 2 BHKನಾ 3 BHKನಾ, ಟಿಪಿಕಲ್ 4 ಪ್ಲಾನ್ ಅಂತ ಕೊಟ್ಟಿದ್ದಾರೆ. ಲಿವಿಂಗು ನೋಡಿ 3.4 ಮೀಟರ್ ಅಲ್ಲಿ ಕೊಟ್ಟಿದ್ದಾರೆ. ಒಂದು ಓಕೆ, ಒಂದನ್ನ ಸ್ಕ್ರೀನ್ ಮಾಡೇ ತೋರಿಸ್ಬಿಡ್ತೀನಿ, ಯಾಕಂದ್ರೆ ತುಂಬಾ ಜನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಇದರಲ್ಲಿ ನೀವು ಅರ್ಥ ಮಾಡ್ಕೊಡಿ. ಇಲ್ಲಿ ಲಿಫ್ಟ್ ಇದೆ, ಇದು ಲಿಫ್ಟು. ನಾವು ಇದನ್ನ 4 ಭಾಗ ಮಾಡಿದ್ರೆ 4 ಕಾರ್ನರ್ ಅಲ್ಲಿ 4 ಮನೆ ಇದೆ. ಓಕೆ, ಅಲ್ಲ ಸಾರಿ, 2 ಮನೆ ಇದೆ, ಟೋಟಲ್ 8. ಸೊ ಇದು ಒಂದು ನಾನು ಎಕ್ಸಾಂಪಲ್ ಕೊಡ್ತೀನಿ. ಇದು ಎಂಟ್ರಿ, ಇದು ಹಾಲು, ಇಲ್ಲೊಂದು ಬೆಡ್ರೂಮ್ ಇಟ್ಟಿದ್ದಾರೆ. ಸೊ ಇಲ್ಲೇ ಬಂದ್ರೆ ಡೈನಿಂಗ್ ಇದೆ, ಇದು ಕಿಚನ್ ಮಾಡಿದ್ದಾರೆ, ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಮಾಡಿದ್ದಾರೆ. ಅಂದ್ರೆ ರೂಮ್ ನಂಬರ್ 1, ರೂಮ್ ನಂಬರ್ 2, ಅಟ್ಯಾಚ್ ಬಾತ್ರೂಮ್, ಕಾಮನ್ ಬಾತ್ರೂಮ್, ಹಾಲ್ ಮತ್ತೆ ಬಾಲ್ಕನಿ. ಇಲ್ಲಿ ಕಿಚನ್ಗೂ ಯುಟಿಲಿಟಿ ಕೊಟ್ಟಿದ್ದಾರೆ, ಹಾಲ್ಗೂ ಬಾಲ್ಕನಿ ಕೊಟ್ಟಿದ್ದಾರೆ. ಅದೇ ತರ ಇದು ಈ ಕಡೆ ಇದೆ, ಇದು ಈ ಕಡೆ ಇದೆ, ಇದು ಈ ಕಡೆ ಇದೆ, ಇದು ಈ ಕಡೆ, ಈ ತರ ನೋಡ್ಕೋಬೇಕು. ಸೊ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ. ನೀವು ಅಲ್ಲಿ ಹೋಗಿ ಸರ್ ಹೆಂಗಿದೆ, ಐ ಮೀನ್ ಯಾವ ಫೇಸಿಂಗ್ ಇದೆ, ಎಷ್ಟು ಡೈಮೆನ್ಷನ್ ಇದೆ, ಏನು ತಲೆ ಕೆಡ್ಸ್ಕೊಂಡ್ಬೇಕಾದ್ರೆ ಇದನ್ನೊಂದು ಪ್ರಿಂಟ್ ತಗೊಂಡೋಗಿ ರಿಯಲ್ ಟೈಮಲ್ಲಿ ರಿಯಲ್ ಆಗೇ ನೀವು ನೋಡ್ಬೋದು. ಸೊ ಡೌನ್ಲೋಡ್ ಆಯ್ತಾ. ಈಗ ಬ್ಲಾಕ್ 3 ಅಲ್ಲಿ ಇದರಲ್ಲೇ ಎಷ್ಟು ಬ್ಲಾಕ್ ಇದೆ ನೋಡಿ.
Okay, so let me take a block 10. Proceed to book. See, this is what it looks like. Andre green available flat, sold out, allotted flats, reserved flat. ಸೊ ನಿಮಗೆ ಬ್ಲಾಕ್ 3 ಅಲ್ಲಿ 8 ಫ್ಲೋರ್ ಅಲ್ಲಿ ಯಾವುದೂ ಇಲ್ಲ. ಯು ಕಮ್ ಬ್ಯಾಕ್ ಅಂಡ್ ಸಿ ಬ್ಲಾಕ್ 7. ಪ್ರೊಸೀಡ್ ಮಾಡಿ. ಬ್ಲಾಕ್ 7 ಅಲ್ಲಿ ನೋಡಿ ಅವೈಲಬಲ್ ಫ್ಲಾಟ್ಸ್ ಎಲ್ಲ ಗ್ರೀನ್ ಅಲ್ಲಿ ಇರೋದೆಲ್ಲ ಅವೈಲಬಲ್, ರೆಡ್ ಸೋಲ್ಡ್ ಔಟ್, ಅಲಾಟೆಡ್ ಅಂದ್ರೆ ಅಲಾಟ್ಮೆಂಟ್ ಮಾಡಿರ್ತಾರೆ. ಯಾವ ಪ್ರೀ ಲಾಂಚ್ ಎಲ್ಲ ಯಾವಾಗ ಆಫರ್ ಮಾಡಿರ್ತಾರಲ್ಲ ಅವಾಗ ಯಾರಾದ್ರೂ ದುಡ್ಡು ಕಟ್ಟಿ ಅಲಾಟ್ ಮಾಡಿರ್ತಾರೆ, ಅವ್ರಿಗೆಲ್ಲ ಅಲಾಟ್ ಮಾಡಿದ್ದಾರೆ. ಸೊ ಇನ್ನು ಇಷ್ಟು ಸೈಟ್ ಉಳಿದಿದೆ. ಓಕೆ, ಸೊ ಇದರಲ್ಲಿ 7 ಅಲ್ಲಿ ಯಾಕೆ ತಗೊಂಡಿಲ್ಲ ನನಗೆ ಗೊತ್ತಿಲ್ಲ. ಇಫ್ ಐ ಡೂ ಅ ರಫ್ಲಿ ಕ್ಯಾಲ್ಕುಲೇಟ್ 108 ಅಲಾಟ್ ಆಗಿದೆ. ಐ ಆಮ್ ನಾಟ್ ಶ್ಯೂರ್ ವೈ ಇಟ್ ಇಸ್ ನಾಟ್ ಲೈಕ್ ದಟ್. ಸೊ ಇನ್ ಕೇಸ್ ನೋಡಿ ಇದನ್ನ ಒಂದು ಬುಕ್ ಮಾಡಿಬಿಡೋಣ. ಬುಕ್ ಮಾಡಲ್ಲ, ಜಸ್ಟ್ ತೋರಿಸ್ತಾ ಇದ್ದೀನಿ. ಸೊ ಇಫ್ ಯು ಸಿ ದಿಸ್ ಫ್ಲಾಟ್ ನಂಬರ್ 105 ಫಸ್ಟ್ ಫ್ಲೋರ್ 25 lakh ಅಪ್ಲಿಕೇಶನ್ ಮನಿ ಅಂದ್ರೆ ಮೋಸ್ಟ್ಲಿ ಕಾಂಬಿನೇಷನ್ ಆಫ್ ಸಾರಿ ಅಡ್ವಾನ್ಸ್ ಇದು ಇಷ್ಟು ಕಟ್ಬೇಕಂತ ಹೇಳಿದ್ರೆ ಫ್ಲಾಟ್ ಬುಕ್ ನಾವು. ಸೊ ಅಗೇನ್ ಕಂಟಿನ್ಯೂ ಟು ಬುಕ್. ಸಿಂಪಲ್. ಸಿ ಕೆನ್ ಯು ಸಿ ದಿಸ್ ನಾವು ಯಾವುದೇ ಅಪ್ಲಿಕೇಶನ್ಗೂ ರಿಜಿಸ್ಟ್ರೇಷನ್ ಆಗಬೇಕಂದ್ರೆ ಕರ್ನಾಟಕ ಗೌರ್ಮೆಂಟ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಹೌಸಿಂಗ್ ಬೋರ್ಡ್ ಪ್ರಾಜೆಕ್ಟ್. ಓಕೆ, ನೇಮ್ ಸಿಂಪಲ್, ಇಮೇಲ್ ID, ಫಾದರ್ ನೇಮ್. ನೀವು ಅಲ್ಲಿ ಹೋಗ್ಲೇಬೇಕಂತೇನಿಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಇವತ್ತೇ ಕೂತ್ಕೊಂಡು ಮೊಬೈಲ್ ನಂಬರ್, ಓಕೆ, ಸೆಕ್ಸ್, ಆಧಾರ್ ಕಾರ್ಡ್ ನಂಬರ್, ಮ್ಯಾರಿಡ್ ಅನ್ಮ್ಯಾರಿಡ್, ಪ್ಯಾನ್ ಕಾರ್ಡ್ ನಂಬರ್, ಡೀಟೇಲ್ಸ್, ಅಪ್ಲೋಡ್ ಯುವರ್ ಆಧಾರ್, ಪ್ಯಾನ್ ಕಾರ್ಡ್, ಕಾಸ್ಟ್ ಯಾವುದಾದ್ರೂ ಒಂದು ಅಪ್ಲೋಡ್ ಮಾಡಿ ಅಲೋ PDF ಸಬ್ಮಿಟ್ ಮಾಡಿಬಿಟ್ರೆ ನೆಕ್ಸ್ಟ್ ಪೇಮೆಂಟ್ಗೆ ಹೋಗುತ್ತೆ. 3 ಲಕ್ಷದ ಅದೇನು 12% ಇದೆ ಅದನ್ನು ಕೊಟ್ಬಿಟ್ರೆ ಈ ಫ್ಲಾಟು ಇಮಿಡಿಯೇಟ್ ಆಗಿ ನಿಮಗೆ ಬುಕ್ ಆಗ್ಬಿಡುತ್ತೆ. ಯು ಕಮ್ ಬ್ಯಾಕ್ ಅಂಡ್ ಇಲ್ಲಿ ಬಂದ್ಬಿಟ್ಟು ರಿಫ್ರೆಶ್ ಮಾಡಿ ನೋಡಿ. ಎಲ್ಲಿ ನಾನು ಇದನ್ನ ತೋರಿಸೋದಲ್ಲ, ಇಲ್ಲಿ ಬಂದು ನೋಡಿದ್ರೆ ಅದು ಆಲ್ರೆಡಿ ಬುಕ್ ಆಗಿಬಿಟ್ಟಿರುತ್ತೆ. ಸೊ ಈ ತರ ನೋಡಬೇಕು. ನೆಕ್ಸ್ಟ್ ನಾನು ಎಕ್ಸಾಂಪಲ್ ನಿಮಗೆ ಫೇಸ್ 5 ಕೊಡ್ತೀನಿ, ಯಾಕಂದ್ರೆ ಇದು ಬ್ರ್ಯಾಂಡ್ ನ್ಯೂ ಅಂತ ಹಾಕಿದ್ದಾರೆ. ಲೆಟ್ ಸಿ ನೋಡಿ, ಇದನ್ನ ಲೊಕೇಶನ್ ನೀವು ಇಲ್ಲೇ ನೋಡ್ಬೋದು, ಈ ತರ ಝೂಮ್ ಮಾಡ್ಕೊಂಡು. ಸಿ ಓಕೆ, ಸೊ ಲೆಟ್ಸ್ ಬುಕ್ ಇನ್ ಬ್ಲಾಕ್ 1. ಒಂದೇ ಬ್ಲಾಕ್ ಇದೆ. ಪ್ರೊಸೀಡ್ ಟು ಬುಕ್ ಅಂತ ಕೊಡೋಣ. ಸಿ ಅವೈಲಬಲ್ ಎಷ್ಟಿದೆ ನೋಡಿ, ಅಲಾಟೆಡ್ ಇಷ್ಟಿದೆ, ಅವೈಲಬಲ್ ಗ್ರೀನ್ ಇಷ್ಟಿದೆ. ನಾಳೆ ಹೋದ್ರೆ ನಿಮಗೆ ಇದು ಹೊಸದು, ಇದರಲ್ಲಿ ನಿಮಗೆ ಇಷ್ಟೊಂದು ಚಾನ್ಸ್ ಇದೆ. ಸೋಲ್ಡ್ ಪ್ರಾಪರ್ಟಿ. ಸಿ ಈಗ ನೀವು ಇದನ್ನೇನಾದ್ರೂ ಇದನ್ನ ಬ್ಲಾಕ್ ಮಾಡಿ ನಾನು ಹೇಳ್ದಂಗೆ ಅಡ್ವಾನ್ಸ್ ಎಲ್ಲ ಈಗಲೇ ರಾತ್ರಿನೇ ಕೊಟ್ಬಿಟ್ರೆ ಈ ಪ್ರಾಪರ್ಟಿ ನಾಳೆ ಬಂದು ಯಾರಾದ್ರೂ ಬುಕ್ ಮಾಡ್ತೀನಿ ಅಂದ್ರೆ ಅವ್ರಿಗೆ ಸಿಗೋದೂ ಇಲ್ಲ. ಆ ಲೆವೆಲ್ಗೆ ಡೆವಲಪ್ ಆಗಿದೆ. ಸೊ ಈ ತರ ನೀವು ಇದನ್ನೆಲ್ಲ ಆನ್ಲೈನ್ ಮಾಡ್ಕೋಬಹುದು. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಬುಕಿಂಗ್ ಎಲ್ಲ ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಂದ್ರೆ ಒಂದು ಮೆಸೇಜ್ ಹಾಕಿ. ಏನಾದ್ರು ಡೌಟ್ ಇದ್ದರೆ ತಿಳ್ಕೊಳ್ಳಿ. ಐ ಥಿಂಕ್ ಐ ಕವರ್ಡ್ ಆಲ್ ದ ಪಾಯಿಂಟ್. ಐ ವಿಶ್ ಯು ಆಲ್ ದ ಬೆಸ್ಟ್ ಇಫ್ ಎನಿವನ್ ಇಸ್ ಗೋಯಿಂಗ್ ದೇರ್. ಇಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇದ್ರೆ ಏನಾದ್ರು ಪಾಯಿಂಟ್ ಮಿಸ್ ಆಗಿದ್ರೆ ಕಮೆಂಟ್ ಮಾಡಿ. ಆಲ್ ದ ಬೆಸ್ಟ್ ಎವ್ರಿವನ್. ಥ್ಯಾಂಕ್ ಯು.